ಎಸ್ಟಿ ಪಟ್ಟಿಗೆ ಕುರುಬ ಸಮುದಾಯವನ್ನ ಸೇರ್ಪಡೆ ಮಾಡಬೇಕು ಅನ್ನುವಂತ ಬೇಡಿಕೆ ಹಲವು ವರ್ಷಗಳಿಂದ ಇದೆ. ಸೊ ಕೆಲ ದಾಖಲೆಗಳನ್ನ ನಾವು ಕೇಳಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಸಭೆ ಕರೆದಿದ್ದಾರೆ. ನಾಳೆ ಕುರುಬ ಸಮುದಾಯದ ಬಗ್ಗೆ ಸಭೆಯನ್ನ ಕರೆದಿದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕೋಲಿ ಸಮುದಾಯದ ಬಗ್ಗೆನೂ ಕೂಡ ಸಭೆಯನ್ನ ನಾವು ಮಾಡ್ತೀವಿ. ಸೆಪ್ಟೆಂಬರ್ 20ರ ಒಳಗಾಗಿ ಎರಡೂ ಸಮುದಾಯದ ಮುಖಂಡಗಳ ಸಭೆಯನ್ನ ಕರಿತೀವಿ. ಸಭೆ ಬಳಿಕ ಎಸ್ಟಿ ಪಟ್ಟಿಗೆ ಸೇರಿಸೋದಕ್ಕೆ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ. ಇದರಲ್ಲಿ ಯಾವುದೇ ರಾಜಕೀಯ ಮಾಡೋಕೆ ಹೋಗಿ ಇದು ಸಿದ್ದರಾಮಯ್ಯನವರು ಕಳೆದ ಬಾರಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಿಂದನೂ ಕೂಡ ಅವರ ಮೇಲೆ ಬರ್ತಾ ಇದ್ದಂಥ ಒತ್ತಡ, ಅದರಲ್ಲೂ ಕುರುಬ ಸಮುದಾಯನ ಎಸ್ಟಿಗೆ ಸೇರಿಸಬೇಕು ಅನ್ನುವಂಥ ವಿಚಾರವಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ವರದಿ ಕೂಡ ತರಿಸ್ಕೊಳ್ಳಲಾಗಿದೆ. ಆ ಮೂಲ ಇದ್ರ ವಿಚಾರಕ್ಕೆಲ್ಲ ಸಂಬಂಧಪಟ್ಟಂಗೆ ಪ್ರಿಯಾಂಕ್ ಖರ್ಗೆ ಏನು ಹೇಳಿದ್ರೆ ಬನ್ನಿ ಕೇಳೋಣ. ಮಾಡಿಲ್ಲ. ಕೋಲಿ ಸಮಾಜ ಇರ್ಬೋದು ಮತ್ತು ಕುರುಬ ಸಮಾಜದವ್ರು ಇರ್ಬೋದು, ಬೇಡಿಕೆ ಹಲವಾರು ವರ್ಷದಿಂದ ಇದೆ. ನಮ್ಮ ಹಿಂದಿನ ಸರ್ಕಾರದಲ್ಲೂ ಕೂಡ ಇದನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಸಾಕಷ್ಟು ಬಾರಿ ಹಿಂತಿರುಗಿಸಿ ಕೆಲವು ಕ್ಲಾರಿಫಿಕೇಷನ್ಸ್ ಕೇಳಿದರು. ಕ್ಲಾರಿಫಿಕೇಷನ್ಸ್ ಕೂಡ ಕೊಟ್ಟಾಗ ಕೂಡ ಇನ್ನೂ ಮಾಡಿಲ್ಲ. ಆಂಥ್ರಪಾಲಜಿ ರಿಪೋರ್ಟ್ಗಳನ್ನು ಅನುಸರಿಸಿ ಮಾಡಬೇಕು ಅಂದ್ಬಿಟ್ಟು. ಸೊ ಈಗ ಎರಡೂ ಮೀಟಿಂಗ್ಗಳನ್ನು ಬ್ಯಾಕ್ವರ್ಡ್ ಕ್ಲಾಸ್ ಇಲಾಖೆದವರು ಮಾಡ್ತಾ ಇದ್ದಾರೆ, ಹಿಂದುಳಿದ ವರ್ಗದ ಇಲಾಖೆದವರು ಮಾಡ್ತಾ ಇದ್ದಾರೆ. ಮೊದಲನೇದು ಕುರುಬ ಸಮಾಜದ ಕರೆದಿದ್ದಾರೆ ಅನಿಸುತ್ತೆ, ಬಹುಶಃ 14ನೇ ತಾರೀಕು ಕರೆದಿರ್ಬೋದು. ಕೋಲಿ ಸಮಾಜದವ್ರದ್ದು ನಾಳೆ ಕರೀತಾ ಇದ್ದಾರೆ. ಇದು ಅಗೈನ್ ಪರ ವಿರೋಧದ ಚರ್ಚೆಗೆ ಕಾರಣ ಆಗ್ತಾ ಇದೆ.